ಸುಮತೆ ಸುಮತೆ ಬಂದೇರಿ. ಜಮೀನ್ ನೋಡಕ್ ಹೋಗಿದ್ರಲ್ಲ, ಏನಾಯ್ತು? ತುಂಬಾ ಚೆನ್ನಾಗಿದೆ ಸುಮತಿ ಜಮೀನು. ಅದನ್ನ ನಮ್ಮ ಅಚ್ಚು ಹೆಸರಲ್ಲ ತಗೊಂಬೋಣ ಅಂತಿದ್ದೀನಿ. ನನ್ನನ್ ಮಾತ್ರ ಏನು ಕೇಳ್ಬೇಡಿ. ನೀವು ಅಚ್ಚು ಹೆಸರು ಅಂತೀರಾ, ಅವಳು ನನ್ನ ಹೆಸರು ಅಂತಾಳೆ. ನೀವಿಬ್ರು ಏನಾದ್ರೂ ಮಾಡ್ಕೊಳ್ಳಿ, ನನ್ನನ್ನೇನು ಕೇಳ್ಬೇಡಿ. ಅಣ್ಣ. ಅಮ್ಮ. ಅಮ್ಮ. ಓ ಬಾಮ್ಮ ಮಂತ್ರ. ಬಾ ಕೂತ್ಕೊಮ್ಮ. ಏನಮ್ಮ? ನಿಮ್ ತಂಗಿ ಬಗ್ಗೆ ಕೆಲವೊಂದು ವಿಷಯ ಹೇಳ್ಬೇಕಾಗಿತ್ತು. ಆಫೀಸಲ್ಲಿ ಫುಲ್ಲು ಹವಾ. ಆಫೀಸ್ ಚೇರ್ ಮೇಲೆ ಕುತ್ಕೊಂಡ್ಬಿಟ್ರೆ ಏನು ಆರ್ಡರ್ ಮಾಡೋದ್ ಕೇಳ್ತೀರಾ, ಗದ್ರದೇನ್ ಕೇಳ್ತೀರಾ? ಮತ್ತೆ ಯಾರ ತಂಗಿ ಅವಳು? ಅಮ್ಮ, ಅವಳು ಹುಟ್ಟಿದ್ದೆ ರಾಜಯೋಗದಲ್ಲಿ. ಆರ್ಡರ್ ಮಾಡ್ತಾಳೆ ಕಣಮ್ಮ. ಅಣ್ಣ, ನಿಮ್ ಮುಖದಲ್ಲಿ ಈ ಸಂತೋಷ ನೋಡ್ಬೇಕು ಅಂತಾನೆ ನಾನೇ ವಿಷಯ ಹೇಳಿದ್ದು. ಮುಖ್ಯವಾಗಿ ಬಂದಿದ್ದು ಇದಕ್ಕಲ್ಲ. ನಮ್ಮ ಯಜಮಾನ್ರು ಮೊದಲನೇ ಹೆಂಡ್ತಿದ್ದು ಪುಣ್ಯತಿಥಿ. ಅದಕ್ಕೆ ನಿಮ್ಮೆಲ್ಲರನ್ನೂ ಕರೆಯೋಣ ಅಂತ ಬಂದೆ. ನನ್ನ ಶಾಂತಿ ನಿವಾಸನ ನಾನು ಬಿಟ್ಟು 1 ವರ್ಷ ಆಗೋಯ್ತಾ? ನಾನು ಬದುಕಿರುವಾಗಲೇ ನನ್ನ ಕುಟುಂಬ ನನ್ನ ಶ್ರಾದ್ದ ಮಾಡಕ್ ಹೊರಟಿದ್ದಾರೆ. ನಿಮ್ಗೆ ಆಫೀಸ್ನಲ್ಲೇ ಹೇಳಿದ್ನಲ್ಲ ಮೇಡಮ್, ಮನೆಗೆ ಬರ್ತೀನಿ, ಒಂದು ವಿಷಯ ಹೇಳ್ತೀನಿ ಅಂತ. ಇದೇ ವಿಷಯ. ನಮ್ಮ ಮನೇಲಿ ಎಲ್ಲರೂ ಹೇಳ್ತಾ ಇರ್ತಾರೆ, ಶಾಂತಿ ತರಾನೇ ಅರ್ಚನಾನೂ ಇದ್ದಾರೆ ಅಂತ. ನಾಳೆ ಶಾಂತಿ ಪುಣ್ಯತಿಥಿ ಅಲ್ವಾ? ಅವ್ರು ಸತ್ತೋಗಿದ್ದ ದಿನಕ್ಕೂ ಅದಕ್ಕೂ ಸಂಬಂಧನೇ ಇಲ್ಲ. ತಿಥಿ ಪ್ರಕಾರ ಮಾಡ್ತಾ ಇದ್ದೀವಿ. ಅಕ್ಕಪಕ್ಕದ ರೋಡಲ್ಲೇ ಇದ್ದೀವಿ, ಒಂದೇ ಕುಟುಂಬದವ್ರ ತರ ಇದ್ದೀವಿ. ನೀವಿಲ್ದೆ ಹೋದ್ರೆ ಚೆನ್ನಾಗಿರಲ್ಲ. ಹಾಗಾಗಿ ನೀವು ಬಂದ್ರೆ ಚೆನ್ನಾಗಿರುತ್ತೆ. ನಮ್ಮನೇಲಿ ಎಲ್ಲರೂ ಹಾಗೆ ಫೀಲ್ ಮಾಡ್ತಾರೆ. ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಈ ಫ್ಯಾಮಿಲಿನೂ ನಮ್ಮ ಫ್ಯಾಮಿಲಿ ಅಂತಾರೆ.